ಜೀವನ ಜ್ಞಾನ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ಜೂನ್ ತಿಂಗಳು ಮೊದಲ ವಾರದಲ್ಲಿ 12 ರಾಶಿಗಳ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎನ್ನುವುದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. 12 ರಾಶಿಗಳ ಜೂನ್ ತಿಂಗಳ ಮೊದಲ ವಾರದ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. ಮೊದಲಿಗೆ ಮೇಷರಾಶಿ. ಈ ವಾರ ನಿಮ್ಮಲ್ಲಿ ಹೊಸ ಉತ್ಸಾಹ ಮತ್ತು ಶಕ್ತಿಯು ತುಂಬಿರುತ್ತದೆ. ನಿಮಗೆ ಅಗತ್ಯವಿದ್ದ ನಿರ್ಧಾರಗಳನ್ನು ಧೈರ್ಯದಿಂದ ತೆಗೆದುಕೊಳ್ಳಲು ಸಮಯ ಅನುಕೂಲವಾಗಿದೆ. ಆದರೆ ಕೋಪ ಮತ್ತು ಅಹಂಕಾರದಿಂದ ದೂರವಿರುವುದು ಉತ್ತಮ. ಉದ್ಯೋಗ ಮತ್ತು ವ್ಯಾಪಾರ. ಉದ್ಯೋಗದಲ್ಲಿರುವವರು ಹೊಸ ಹೊಣೆಗಾರಿಕೆಗಳನ್ನು ಹೊಂದಬಹುದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ಇರಬಹುದು. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳು ಅಥವಾ ಗ್ರಾಹಕರಿಂದ ಲಾಭದ ಸೂಚನೆಗಳಿವೆ. ಹಣಕಾಸು ನಿರ್ವಹಣೆಯಲ್ಲಿ ಜಾಗ್ರತೆ ಅವಶ್ಯಕತೆ ಇದೆ. ಈ ವಾರದಲ್ಲಿ ಮುಂದಿನ ವಿಚಾರ ಹಣಕಾಸು. ಖರ್ಚಿನ ನಿಯಂತ್ರಣ ಬಹುಮುಖ್ಯವಾಗಿರಬೇಕು. ಅಪಪ್ರಯೋಜಕವಾದಂತಹ ಖರ್ಚುಗಳನ್ನು ಮಾಡಬೇಡಿ. ಹಳೆಯ ಸಾಲಗಳನ್ನು ತೀರಿಸಲು ಇದು ಉತ್ತಮ ಸಮಯವಾಗಿದೆ. ಪ್ರೇಮ ಮತ್ತು ವೈವಾಹಿಕ ಜೀವನ. ದಾಂಪತ್ಯ ಜೀವನದಲ್ಲಿ ಚಿಕ್ಕ ಮೆಚ್ಚುಗೆಗಳಿರುವ ಸಾಧ್ಯತೆ ಇದೆ. ಪ್ರೇಮಿಗಳ ನಡುವೆ ಆಸಕ್ತಿದಾಯಕ ಸಂಭಾಷಣೆಗಳು ನಡೆಯಬಹುದು. ಹೊಸದಾಗಿ ಪ್ರೀತಿಗೆ ಪ್ರಾರಂಭವಾಗುವ ಸೂಚನೆಯು ಕಂಡುಬರುತ್ತಿದೆ. ಮುಂದಿನ ವಿಚಾರ ಆರೋಗ್ಯ. ಸಾಮಾನ್ಯವಾಗಿ ಆರೋಗ್ಯ ಉತ್ತಮವಾಗಿರಬಹುದು. ತಲೆನೋವು, ಒತ್ತಡ ಅಥವಾ ಮೂಡ್ ಅಪ್ಸೆಟ್ ಈ ರೀತಿಯಾದಂತಹ ತೊಂದರೆ ಕಾಣಬಹುದು. ಈ ವಾರದ 7 ದಿನಗಳಲ್ಲಿ ನೀವು ಮಂಗಳವಾರದಂದು ಹನುಮಾನ್ ಚಾಲೀಸನ್ನು ಪಠಣ ಮಾಡಿ ಒಳ್ಳೆಯದಾಗುತ್ತದೆ. ಮುಂದಿನ ರಾಶಿ ವೃಷಭ ರಾಶಿ. ಈ ವಾರ ನಿಮಗೆ ಸ್ಥಿರತೆ ಮತ್ತು ಶಾಂತಿಯ ಅಗತ್ಯವಿದೆ. ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಸಮೀಪದವರ ಸಲಹೆ ಕೇಳುವುದು ಉತ್ತಮ. ನಿಮ್ಮ ಸಹನೆ ಮತ್ತು ಜಾಣ್ಮೆ ಸದ್ಯದ ಸಮಸ್ಯೆಗಳಿಗೆ ಪರಿಹಾರವಾಗಬಹುದು. ಉದ್ಯೋಗ ಮತ್ತು ವ್ಯಾಪಾರ. ಉದ್ಯೋಗಸ್ಥರು ಹಿರಿಯರಿಂದ ಪ್ರಶಂಸೆಗೆ ಪಾತ್ರರಾಗಬಹುದು. ಆದರೆ ಕುಳಿತ ಕೆಲಸಗಳಲ್ಲಿ ಒತ್ತಡ ಹೆಚ್ಚಿರಬಹುದು. ವ್ಯಾಪಾರದಲ್ಲಿ ಲಾಭದ ಸಾಧ್ಯತೆಗಳು. ಹೊಸ ಹೂಡಿಕೆಯಲ್ಲಿ ಜಾಗ್ರತೆ ಅಗತ್ಯವಿದೆ. ಹಣಕಾಸು. ಹಣಕಾಸಿನ ಸ್ಥಿತಿ ಮಿತಿಯೊಳಗೆ ಇರಬಹುದು. ಉತ್ತಮ ಅವಶ್ಯಕ ಖರ್ಚುಗಳನ್ನು ತಪ್ಪಿಸಿ. ಭವಿಷ್ಯದ ಅಗತ್ಯಕ್ಕಾಗಿ ಸ್ವಲ್ಪ ಉಳಿತಾಯ ಮಾಡಲು ಪ್ರಾರಂಭಿಸಿ. ಪ್ರೇಮ ಮತ್ತು ವೈವಾಹಿಕ ಜೀವನ. ದಾಂಪತ್ಯ ಜೀವನದಲ್ಲಿ ನೆಮ್ಮದಿಯ ವಾತಾವರಣ ಇದ್ದರೂ ಕೆಲ ಸಮಯ ಅಸಮಾಧಾನ ಉಂಟಾಗಬಹುದು. ಪ್ರೇಮಿಗಳಿಂದ ನಿರ್ದಿಷ್ಟತೆಯ ಕೊರತೆ ತೋರಬಹುದು. ಮುಂದಿನ ವಿಚಾರ ಆರೋಗ್ಯ. ಆರೋಗ್ಯದಲ್ಲಿ ಸಾಧಾರಣ ಸ್ಥಿತಿ. ಪೆಟ್ಟು ಅಥವಾ ಸಣ್ಣ ಅಪಘಾತಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಮನಸ್ಸಿನಲ್ಲಿ ಅಶಾಂತಿ ಇರುತ್ತದೆ. ಈ ವಾರದಲ್ಲಿ ನೀವು ಈ ವಾರದ ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ. ಇದರಿಂದ ಒಳ್ಳೆಯದಾಗುತ್ತದೆ. ಮುಂದಿನ ರಾಶಿ ಮಿಥುನ ರಾಶಿ. ಈ ವಾರ ನಿಮಗೆ ಚಿಂತನ ಹಾಗೂ ಸಂವಹನ ಶಕ್ತಿ ಹೆಚ್ಚಾಗಲಿವೆ. ಹೊಸ ವ್ಯಕ್ತಿಗಳ ಪರಿಚಯ ಮತ್ತು ಪೂರಕ ಸಂಪರ್ಕಗಳು ನಿರ್ಮಾಣವಾಗುವ ಸಾಧ್ಯತೆ ಇದೆ. ತೀರ್ಮಾನಗಳನ್ನು ತಾತ್ಕಾಲಿಕ ಎಮೋಷನ್ ಇಂದ ತೆಗೆದುಕೊಳ್ಳಬೇಡಿ. ಉದ್ಯೋಗ ಮತ್ತು ವ್ಯಾಪಾರ. ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಕಾಣಬಹುದು. ಇಂಟರ್ವ್ಯೂಗಳು ಅಥವಾ ಪ್ರಾಜೆಕ್ಟ್ ವರ್ಕ್ಗಳು ಯಶಸ್ವಿಯಾಗಬಹುದು. ವ್ಯಾಪಾರಸ್ಥರು ಹೊಸ ಪ್ರಾಡಕ್ಟ್ ಅಥವಾ ಸೇವೆಯನ್ನು ಕೂಡ ಪರಿಚಯಿಸಬಹುದು. ಇದರಿಂದ ಲಾಭದ ಸೂಚನೆ ಇದೆ. ಹಣಕಾಸು. ಹಣಕಾಸಿನಲ್ಲಿ ಸ್ಥಿರತೆ ಇರಬಹುದು. ಆದರೆ ದುಡ್ಡು ಬಂದು ಹೋಗುವ ವೇಗ ಕೂಡ ಜಾಸ್ತಿ ಇರಬಹುದು. ಹಳೆಯ ಸಾಲ ಅಥವಾ ಹಣದ ವ್ಯವಸ್ಥೆಗಳಲ್ಲಿ ಸ್ವಲ್ಪ ಜಟಿಲತೆ ಕಾಣಬಹುದು. ಧೈರ್ಯದಿಂದ ಎದುರಿಸಿ. ಪ್ರೇಮ ಮತ್ತು ವೈವಾಹಿಕ ಜೀವನ. ಪ್ರೀತಿಯಲ್ಲಿ ಉತ್ಸಾಹ ಹೆಚ್ಚಿರಬಹುದು. ಆದರೆ ನಿಜವಾದ ಭಾವನೆಗಳ ಬಗ್ಗೆ ಸ್ಪಷ್ಟತೆ ಇರಬೇಕು. ದಾಂಪತ್ಯ ಜೀವನದಲ್ಲಿ ಇಬ್ಬರ ನಡುವೆ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು. ಆರೋಗ್ಯ. ಒತ್ತಡ ಮತ್ತು ತೊಂದರೆಯ ಪರಿಣಾಮವಾಗಿ ನಿದ್ದೆಗೆಡುವಂತಹ ಸಂದರ್ಭ ಕಾಣಬಹುದು. ಇದರಿಂದ ಪಾರಾಗಲು ಯೋಗ, ಪ್ರಾಣಾಯಾಮ ಈ ರೀತಿಯಾದಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. ಈ 7 ದಿನಗಳಲ್ಲಿ ನೀವು ಬುಧವಾರದಂದು ದತ್ತಾತ್ರೇಯ ಅಥವಾ ಗಣೇಶನ ಪೂಜೆ ಮಾಡಿ. ಇದರಿಂದ ಒಳ್ಳೆಯದಾಗುತ್ತದೆ. ಮುಂದಿನ ರಾಶಿ ನೀವು ಈ ವಾರ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತೀರಿ. ಯಾವುದೇ ಕೆಲಸವನ್ನು ಮಾಡಿದರೂ ಪೂರ್ಣ ಗಮನವಿಟ್ಟು ಮಾಡಿದರೆ ಯಶಸ್ಸು ಸಿಗುತ್ತದೆ. ಉದ್ಯೋಗ ಮತ್ತು ವ್ಯಾಪಾರ. ಉದ್ಯೋಗದಲ್ಲಿ ಮೆಚ್ಚುಗೆ ಮತ್ತು ಗೌರವ ಸಿಗಬಹುದು. ಹೊಸ ಜವಾಬ್ದಾರಿಗಳ ಸಾಧ್ಯತೆ ಇದೆ. ಉದ್ಯೋಗ ಬದಲಾವಣೆ ಯೋಚನೆ ಇದ್ದರೆ ಯೋಜನೆ ರೂಪಿಸಬಹುದಾದ ಸಮಯ. ವ್ಯಾಪಾರದಲ್ಲಿ ಸ್ಥಿರ ಲಾಭ ವಿಸ್ತರಣೆಯ ಬಗ್ಗೆ ಯೋಚಿಸಬಹುದು. ಆದರೆ ತುರ್ತು ನಿರ್ಧಾರ ಬೇಡ. ಹಣಕಾಸು. ಹಣದ ಲೆಕ್ಕಾಚಾರದಲ್ಲಿ ಚಿಕ್ಕ ತಪ್ಪುಗಳಾಗಬಾರದು. ಖರ್ಚುಗಳಿಗೆ ಮುಂಚಿತ ಯೋಜನೆ ಅಗತ್ಯ. ಹಳೆಯ ಬಾಕಿ ಹಣಗಳು ತಿರುಗಿ ಬರಬಹುದಾದ ಸೂಚನೆಗಳಿವೆ. ಪ್ರೇಮ ಮತ್ತು ವೈವಾಹಿಕ ಜೀವನ. ದಾಂಪತ್ಯ ಜೀವನದಲ್ಲಿ ಶಕ್ತಿ ಇರುವಂತವರು ಸಹಜ ಸ್ಪಂದನೆಯನ್ನು ಕಡಿಮೆ ಮಾಡಬಹುದು. ಪ್ರೇಮ ಸಂಬಂಧಿಗಳಿಗೆ ಹೆಚ್ಚು ನಿರೀಕ್ಷೆ ಬೇಡ. ನೈಜ ಮಾತು ಮತ್ತು ನಂಬಿಕೆಯ ಮುಖ್ಯ.
ಆರೋಗ್ಯದಲ್ಲಿ ಚಿಕ್ಕ ಸಮಸ್ಯೆಗಳು, ವಿಶೇಷವಾಗಿ ಹೊಟ್ಟೆ ಹಾಗೂ ನರಗಳ ಸಂಬಂಧಿತ ಸಮಸ್ಯೆಗಳು ಕಾಣಬಹುದು. ಆಹಾರ ನಿದ್ರೆ ಸರಿಯಾಗಿ ಇರಲಿ, ಮೆದುಳಿಗೆ ವಿಶ್ರಾಂತಿ ನೀಡುವುದು ಉತ್ತಮ. ಈ 7 ದಿನಗಳಲ್ಲಿ ಬುಧವಾರ ಅಥವಾ ಶನಿವಾರದಂದು ನೀವು ದತ್ತಾತ್ರೇಯ ಅಥವಾ ಅಯ್ಯಪ್ಪ ಸ್ವಾಮಿಯ ಪೂಜೆ ಮಾಡಿ ಒಳ್ಳೆಯದಾಗುತ್ತದೆ. ಮುಂದಿನ ರಾಶಿ ಕಟಕ ರಾಶಿ. ಈ ವಾರ ಭಾವನಾತ್ಮಕ ಸಮತೋಲನದ ಅಗತ್ಯವಿದೆ. ನಿಮ್ಮ ಮನಸ್ಸು ಕೆಲವೊಮ್ಮೆ ಗೊಂದಲದಲ್ಲಿರಬಹುದು, ಆದರೂ ಕುಟುಂಬ ಮತ್ತು ಆಪ್ತರ ಬೆಂಬಲ ದೊರೆಯಲಿದೆ. ಉದ್ಯೋಗ ಮತ್ತು ವ್ಯಾಪಾರ. ಕೆಲಸದಲ್ಲಿ ನಿಷ್ಠೆ ಬೆಲೆ ಪಡೆಯುತ್ತದೆ. ಕೆಲಸದ ಸ್ಥಳದಲ್ಲಿ ಶಾಂತವಾಗಿ ನಡೆದುಕೊಳ್ಳಿ. ವ್ಯಾಪಾರದಲ್ಲಿ ನಿಧಾನಗತಿಯ ಬೆಳವಣಿಗೆ ಸಾಧ್ಯವಿದೆ. ಹೊಸ ತೀರ್ಮಾನಗಳನ್ನು ನಿಧಾನವಾಗಿ ತೆಗೆದುಕೊಳ್ಳಿ. ಹಣಕಾಸು. ಮನೆಯ ಖರ್ಚುಗಳು ಹೆಚ್ಚಾಗಬಹುದು. ಉಳಿತಾಯದ ಮೇಲ್ನೋಟ ಅಗತ್ಯ. ಆಸ್ತಿ ಅಥವಾ ಮನೆ ಸಂಬಂಧಿತ ಖರ್ಚುಗಳು ಬರಬಹುದು. ಪ್ರೇಮ ಮತ್ತು ವೈವಾಹಿಕ ಜೀವನ. ಕುಟುಂಬ ಸದಸ್ಯರೊಂದಿಗೆ ನಂಟು ಗಟ್ಟಿ ಮಾಡುವ ಉತ್ತಮ ಸಮಯ ಇದಾಗಿದೆ. ಪ್ರೇಮದಲ್ಲಿ ನಂಬಿಕೆ ಮತ್ತು ಸಹನೆ ಅಗತ್ಯವಿದೆ. ಆರೋಗ್ಯ. ಜಲಕೋಶ, ಹೊಟ್ಟೆ ಸಮಸ್ಯೆ ಅಥವಾ ನಿದ್ರಾಭಂಗ ಉಂಟಾಗಬಹುದು. ನೀರನ್ನು ಹೆಚ್ಚು ಕುಡಿಯುವುದು ಉತ್ತಮ. ಕನ್ಯಾ ರಾಶಿ. ಈ ತಿಂಗಳಲ್ಲಿ ನಿಮಗೆ ವಿವೇಕ ಮತ್ತು ವಿಶ್ಲೇಷಣಾ ಶಕ್ತಿ ಉತ್ತಮವಾಗಿರುತ್ತದೆ. ಕೆಲಸ ಅಥವಾ ಅಭ್ಯಾಸಗಳಲ್ಲಿ ಯಶಸ್ಸು ಸಿಗುತ್ತದೆ. ಉದ್ಯೋಗ ಮತ್ತು ವ್ಯಾಪಾರ. ಕೆಲಸದಲ್ಲಿ ಪ್ರಶಂಸೆ ಅಥವಾ ಪ್ರಗತಿ ನಿಮಗೆ ಹೊಣೆಗಾರಿಕೆಯಾಗಬಹುದು. ವ್ಯಾಪಾರದಲ್ಲಿ ಲಾಭದ ಸೂಚನೆಗಳು ಹೆಚ್ಚಾಗಿ ಕಾಣುತ್ತಿದೆ. ಹಣಕಾಸು. ಲಾಭದ ಸಾಧ್ಯತೆಗಳಿವೆ. ಹಳೆಯ ಹಣದ ಪ್ರಾಪ್ತಿ ಆಗಬಹುದು. ಹೂಡಿಕೆಗೆ ಸಮಯ ಅನುಕೂಲವಾಗಿದೆ. ಪ್ರೇಮ ಮತ್ತು ವೈವಾಹಿಕ ಜೀವನ. ಸಂಬಂಧದಲ್ಲಿ ಸ್ಪಷ್ಟತೆ ಮತ್ತು ನಿಖರತೆ ಬೇಕಾಗಬಹುದು. ಸಹಜ ಶೈಲಿಯಿಂದ ಮಾತನಾಡಿ, ಗೊಂದಲವನ್ನು ಇಟ್ಟುಕೊಳ್ಳಬೇಡಿ. ಆರೋಗ್ಯ. ಆಹಾರ ಮತ್ತು ನಿದ್ರೆಯ ಅಭ್ಯಾಸವನ್ನು ಸರಿದೂಗಿಸಿ. ಕಾಲು ನೋವು ಅಥವಾ ಅಲರ್ಜಿಯಂತಹ ಸಮಸ್ಯೆಗಳು ಈ ವಾರ ಕಂಡುಬರುತ್ತದೆ. ಎಚ್ಚರಿಕೆಯಿಂದ ಇರಿ. ಈ ವಾರದಂದು ನೀವು ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಭೇಟಿ ಮಾಡಿ ಶುಭವಾಗುತ್ತದೆ. ತುಲಾ ರಾಶಿ. ಈ ವಾರ ಸಮತೋಲನ ಮತ್ತು ಶಾಂತಿಯನ್ನು ಉಳಿಸಿಕೊಂಡು ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯ. ಹೊಸ ಸಂಪರ್ಕಗಳು ಶುಭದಾಯಕವಾಗಿರಬಹುದು. ಉದ್ಯೋಗ ಮತ್ತು ವ್ಯಾಪಾರ. ಕೆಲಸದಲ್ಲಿ ನೀವು ಯಶಸ್ಸನ್ನು ಕಾಣಬಹುದು. ಹೊಸ ಯೋಜನೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಗುತ್ತದೆ. ವ್ಯಾಪಾರದಲ್ಲಿ ಹೊಸ ಗುತ್ತಿಗೆಗಳು ಅಥವಾ ಒಪ್ಪಂದಗಳು ಕಾದಿರಬಹುದು. ಹಣಕಾಸು. ಹಣಕಾಸಿನ ಚುರುಕು, ಚಿಕ್ಕ ಹೂಡಿಕೆಗಳಲ್ಲಿ ಲಾಭವಾಗುತ್ತದೆ. ಆರ್ಥಿಕ ಯೋಜನೆಗಳು ಯಶಸ್ವಿಯಾಗಬಹುದು. ಪ್ರೇಮ ಮತ್ತು ವೈವಾಹಿಕ ಜೀವನ. ಪ್ರೀತಿಯಲ್ಲಿ ನವಚೈತನ್ಯ, ಸಂಗಾತಿಯೊಂದಿಗೆ ಮನಸ್ಸನ್ನು ಹಂಚಿಕೊಳ್ಳುತ್ತೀರಿ. ವೈವಾಹಿಕ ಜೀವನದಲ್ಲಿ ಸೌಹಾರ್ದ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಈ ತಿಂಗಳಲ್ಲಿ ನೀವು ಸಾಮಾನ್ಯವಾಗಿ ಶಕ್ತಿ ಮತ್ತು ತೀವ್ರತೆಯನ್ನು ಹೆಚ್ಚು ಕಾಪಾಡಿಕೊಳ್ಳುತ್ತೀರಿ. ನೀವು ಯಾವುದಾದರನ್ನು ಗಂಭೀರವಾಗಿ ಕೈಗೆತ್ತಿಕೊಂಡರೆ ಅದರಲ್ಲಿ ಯಶಸ್ಸು ಸಾಧ್ಯ. ಶಾಂತಿಯಿಂದ ನೀವು ಕೆಲಸವನ್ನು ಮಾಡಿದರೆ ಇದರಲ್ಲಿ ಕೂಡ ಉತ್ತಮ ಫಲಿತಾಂಶ ಸಿಗುತ್ತದೆ. ಉದ್ಯೋಗ ಮತ್ತು ವ್ಯಾಪಾರ. ಉದ್ಯೋಗಗಳಲ್ಲಿ ಪ್ರಭಾವ ಹೆಚ್ಚಾಗಲಿವೆ. ನಿಮ್ಮ ಶ್ರದ್ಧೆ ಮತ್ತು ಶಿಸ್ತಿನ ಮೇಲೆ ಹಿರಿಯರ ಗಮನ ಸೆಳೆಯಬಹುದು. ವ್ಯಾಪಾರಸ್ಥರು ಹೊಸ ದಿಕ್ಕಿನಲ್ಲಿ ಚಿಂತನೆಯನ್ನು ತೊಡಗಬೇಡಿ, ಆದರೆ ಹಠದಿಂದ ತೀರ್ಮಾನ ತೆಗೆದುಕೊಳ್ಳುವುದು ಒಳ್ಳೆಯದು. ಹಣಕಾಸು. ಹಣದ ಲೆಕ್ಕಪತ್ರಗಳಲ್ಲಿ ಸ್ಪಷ್ಟತೆ ಇರಲಿ. ಅಲ್ಪ ಧನ ಲಾಭವಿದ್ದಲ್ಲಿ ಹೂಡಿಕೆಗಳಿಂದ ದೂರವಿರಿ. ಮಿತವ್ಯಯದಿಂದ ನಡೆದುಕೊಂಡರೆ ಹಣಕಾಸು ಶಾಂತಿಯುತವಾಗಿರುತ್ತದೆ. ಪ್ರೇಮ ಮತ್ತು ವೈವಾಹಿಕ ಜೀವನ. ಪ್ರೀತಿಯ ಬದುಕಿನಲ್ಲಿ ಔದಾರ್ಯ ಮತ್ತು ಸಹನೆ ಅಗತ್ಯ. ಸಂಗಾತಿಯೊಂದಿಗೆ ಗೊಂದಲ ಬಂದರೆ ನೇರವಾಗಿ ಮಾತನಾಡಿ, ಮುಚ್ಚಿಟ್ಟರೆ ಸಂಬಂಧ ದುರಸ್ಥವಾಗುತ್ತದೆ. ಈ ತಿಂಗಳಲ್ಲಿ ನೀವು ದುರ್ಗಾದೇವಿಯನ್ನು ನೆನೆದುಕೊಂಡು ಪ್ರಾರ್ಥನೆಯನ್ನು ಮಾಡಿ ಶುಭವಾಗುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರು ಈ ವಾರ ಹೊಸ ಆಲೋಚನೆಗಳನ್ನು, ಹೊಸ ಸಂಪರ್ಕಗಳೊಂದಿಗೆ ಮಾಡುತ್ತಾರೆ. ಉದ್ಯೋಗ ಮತ್ತು ವ್ಯಾಪಾರ. ಕೆಲಸದಲ್ಲಿ ನಿಮ್ಮ ನೈಪುಣ್ಯ ಮಿಂಚಾಗಬಹುದು. ಹೊಸ ಯೋಜನೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಗುತ್ತದೆ. ವ್ಯಾಪಾರದಲ್ಲಿ ಹೊಸ ಗುತ್ತಿಗೆಗಳು ಅಥವಾ ಒಪ್ಪಂದಗಳನ್ನು ಕಾದಿರಬಹುದು. ಹಣಕಾಸಿನ ವಿಚಾರಕ್ಕೆ ಬರುವುದಾದರೆ ಹಣಕಾಸಿನಲ್ಲಿ ಚುರುಕು, ಚಿಕ್ಕ ಹೂಡಿಕೆಗಳಲ್ಲಿ ಲಾಭವಾಗುತ್ತದೆ. ಆರ್ಥಿಕ ಯೋಜನೆಗಳು ಯಶಸ್ವಿಯಾಗಬಹುದು. ಪ್ರೇಮ ಮತ್ತು ವೈವಾಹಿಕ ಜೀವನ. ಪ್ರೀತಿಯಲ್ಲಿ ನವಚೈತನ್ಯ, ಸಂಗಾತಿಯೊಂದಿಗೆ ಮನಸ್ಸನ್ನು ಹಂಚಿಕೊಳ್ಳಿ. ಈ ತಿಂಗಳಲ್ಲಿ ನೀವು ಬಡವರಿಗೆ ಆದಷ್ಟು ದಾನವನ್ನು ಮಾಡಿ, ಇದರಿಂದ ಒಳ್ಳೆಯದಾಗುತ್ತದೆ. ಮುಂದಿನ ರಾಶಿ ಮಕರ ರಾಶಿ. ಈ ವಾರ ನಿಮಗೆ ಶ್ರಮದ ಫಲ ಸಿಗುವ ಸಾಧ್ಯತೆ ಇದೆ. ಸಾಧನೆಗಾಗಿ ನೀವು ತೊಡಗುವ ಪ್ರತಿ ಕಾರ್ಯದಲ್ಲಿ ನಂಬಿಕೆ ಮತ್ತು ದೃಢತೆ ಅಗತ್ಯವಿದೆ. ಪರಿಶ್ರಮಕ್ಕೆ ಫಲ ಸಿಗುವ ಶುಭ ಸಮಯ ಇದಾಗಿದೆ. ಉದ್ಯೋಗ ಮತ್ತು ವ್ಯಾಪಾರ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಬರಬಹುದು. ಮೇಲಧಿಕಾರಿಗಳ ಮೆಚ್ಚುಗೆ ಸಿಗಬಹುದು. ವ್ಯಾಪಾರದಲ್ಲಿ ಸಾಧಾರಣ ಲಾಭ. ಹೊಸ ಯೋಜನೆ ಆರಂಭಿಸಲು ಈ ವಾರ ಹೆಚ್ಚು ಅನುಕೂಲಕರವಾಗಿರುತ್ತದೆ. ಹಣಕಾಸಿನ ವಿಚಾರಕ್ಕೆ ಬರುವುದಾದರೆ ಖರ್ಚು ಮತ್ತು ಆದಾಯ ಸಮವಾಗಿ ಸಾಗಬಹುದು. ಅನವಶ್ಯಕ ಖರ್ಚುಗಳಿಂದ ದೂರವಿರಿ. ಉಳಿತಾಯದ ಬಗ್ಗೆ ಗಮನ ಹರಿಸಬೇಕು. ಪ್ರೇಮ ಮತ್ತು ವೈವಾಹಿಕ ಜೀವನ. ವೈವಾಹಿಕ ಜೀವನದಲ್ಲಿ ಗಂಭೀರತೆ ಮತ್ತು ಸ್ಪಷ್ಟತೆ ಅಗತ್ಯ.
ಮಾತಿನಲ್ಲಿ ತಪ್ಪು ಅರ್ಥದ ಸಾಧ್ಯತೆ ಇದೆ. ಪ್ರೇಮಿಗಳಿಗೆ ಧೈರ್ಯವಾಗಿ ಭಾವನೆಗಳನ್ನು ವ್ಯಕ್ತಪಡಿಸಲು ಸೂಕ್ತ ಸಮಯ. ಆರೋಗ್ಯ, ದೇಹ ಕೊರತೆ ಅಥವಾ ದೇಹದ ಒತ್ತಡ ಸಮಸ್ಯೆ ಉಂಟಾಗಬಹುದು. ನಿತ್ಯ ವ್ಯಾಯಾಮ ಮತ್ತು ಉತ್ತಮ ಆಹಾರವನ್ನು ಮಾಡಿದರೆ ಆಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗುಣವಾಗಬಹುದು. ನೀವು ಈ 7 ದಿನಗಳಲ್ಲಿ ಶನಿವಾರದಂದು ಶನಿ ದೇವರ ಆರಾಧನೆಯನ್ನು ಮಾಡಿ ಒಳ್ಳೆಯದಾಗುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ಈ ವಾರ ನಿಮ್ಮ ಕಲ್ಪನೆ ಮತ್ತು ಅನುಭೂತಿ ಶಕ್ತಿ ತೀವ್ರವಾಗಿರುತ್ತದೆ. ಆಂತರಿಕ ಶಾಂತಿ ಮತ್ತು ಆತ್ಮಚಿಂತನೆಗೆ ಇದು ಸೂಕ್ತ ಸಮಯ. ನಿಮ್ಮ ಸೃಜನಾತ್ಮಕತೆಯ ಬಳಸಿಕೊಂಡರೆ ಅವಕಾಶಗಳು ಬರಬಹುದು. ಉದ್ಯೋಗ ಮತ್ತು ವ್ಯಾಪಾರ. ಉದ್ಯೋಗದಲ್ಲಿ ತಾತ್ಕಾಲಿಕ ಅಸ್ತವ್ಯಸ್ತತೆ ಉಂಟಾದರೂ ಸಹನೆ ಮತ್ತು ನೆಟ್ಟಗಿನ ಮಾತಿನಿಂದ ಸಮಸ್ಯೆ ಬಗೆಹರಿಸಬಹುದು. ವ್ಯಾಪಾರದಲ್ಲಿ ಹೊಸ ಕಲ್ಪನೆಗಳು ಲಾಭಕ್ಕೆ ದಾರಿ ಮಾಡಬಹುದು. ಸಹಭಾಗಿತ್ವ ಕೆಲಸಗಳಲ್ಲಿ ಜಾಗೃತಿ ಅಗತ್ಯವಿದೆ. ಹಣಕಾಸು ಖರ್ಚು ಹೆಚ್ಚಾಗಬಹುದು. ವಿಶೇಷವಾಗಿ ಕುಟುಂಬ ಮತ್ತು ಭಕ್ತಿಭಾವ ಕಾರ್ಯಗಳಲ್ಲಿ ಹಣವನ್ನು ಮಿತಿಯಾಗಿ ಬಳಸಿದರೆ ಆರ್ಥಿಕ ಸ್ಥಿರತೆ ಉಳಿಸಬಹುದು. ಪ್ರೇಮ ಮತ್ತು ವೈವಾಹಿಕ ಜೀವನ. ಪ್ರೀತಿಯಲ್ಲಿ ಭಾವನಾತ್ಮಕ ಬಂಧನ ಗಟ್ಟಿಯಾಗಬಹುದು, ಆದರೆ ಅತಿಯಾದ ನಿರೀಕ್ಷೆಗಳಿಂದ ದೂರವಿರಿ. ದಾಂಪತ್ಯ ಜೀವನದಲ್ಲಿ ನಂಬಿಕೆ ಮತ್ತು ಸಹಾನುಭೂತಿ ತುಂಬಾನೇ ಮುಖ್ಯವಾಗಿರುತ್ತೆ. ಆರೋಗ್ಯ, ನಿದ್ರಾಭಂಗ, ಮಾನಸಿಕ ಒತ್ತಡ ಅಥವಾ ಅತಿಯಾದ ಭಾವನಾತ್ಮಕ ಪ್ರತಿಕ್ರಿಯೆಗಳು ಸಂಭವಿಸಬಹುದು. ಧ್ಯಾನ ಮತ್ತು ಶಾಂತ ವಾತಾವರಣದಲ್ಲಿ ಕಾಲ ಕಳೆಯುವುದು ಒಳ್ಳೆಯದು. ಈ 7 ದಿನಗಳಲ್ಲಿ ನೀವು ಗುರುವಾರದಂದು ದತ್ತಾತ್ರೇಯ ಅಥವಾ ಸಾಯಿಬಾಬಾ ದೇವರ ಪೂಜೆಯನ್ನು ಮಾಡಿ ಶುಭವಾಗುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಈ ವಾರ ನಿಮ್ಮಲ್ಲಿ ಉತ್ಸಾಹ ಮತ್ತು ಆತ್ಮವಿಶ್ವಾಸ ತುಂಬಿರುತ್ತದೆ. ನಿಮ್ಮ ನಾಯಕತ್ವದ ಗುಣಗಳು ಹೊರಹೊಮ್ಮಬಹುದು. ಜಾಗತಿಕ ಗುಣಮಟ್ಟದಲ್ಲಿ ನೀವು ಗಮನ ಸೆಳೆಯುವ ಅವಕಾಶಗಳು ಎದುರಾಗಬಹುದು. ಉದ್ಯೋಗ ಮತ್ತು ವ್ಯಾಪಾರ. ಕೆಲಸದಲ್ಲಿ ಹೊಸ ಪ್ರಾಜೆಕ್ಟ್ ಅಥವಾ ಹೊಣೆಗಾರಿಕೆ ಸಿಗಬಹುದು. ಸೃಜನಶೀಲತೆಯನ್ನು ಬಳಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಿರಿ. ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಬಂದು ಲಾಭದ ಸಾಧ್ಯತೆ ಹೆಚ್ಚಾಗಿ ಕಾಣಬರುತ್ತದೆ. ಹಣಕಾಸು. ಹಣಕಾಸಿನಲ್ಲಿ ಸ್ಥಿರತೆ, ಆದರೆ ದೊಡ್ಡ ಖರ್ಚುಗಳ ಬಗ್ಗೆ ಜಾಗ್ರತೆ ಬೇಕು. ಹೂಡಿಕೆಗಳಿಗೆ ಉತ್ತಮ ಸಮಯ. ನಷ್ಟದ ಭಯ ಕಡಿಮೆ ಇರುತ್ತದೆ. ಪ್ರೇಮ ಮತ್ತು ವೈವಾಹಿಕ ಜೀವನ. ಪ್ರೇಮದಲ್ಲಿ ಹೊಸ ಸಂಭಾಷಣೆ ಮತ್ತು ಹಿತಾಸಕ್ತಿ ಹೆಚ್ಚಬಹುದು. ಒಪ್ಪಂದದ ಸಂಬಂಧಗಳಲ್ಲಿ ಶಾಂತಿ ಮತ್ತು ಸಮಾಧಾನ ಇರುತ್ತದೆ. ವೈವಾಹಿಕ ಜೀವನದಲ್ಲಿ ಸಹಜತೆ ಮತ್ತು ಆತ್ಮೀಯತೆ ಹೆಚ್ಚುತ್ತದೆ. ಆರೋಗ್ಯ. ಶಕ್ತಿ ಮತ್ತು ಆರೋಗ್ಯ. ಉತ್ತಮ ವ್ಯಾಯಾಮಕ್ಕೆ ಹೆಚ್ಚಿನ ಆದ್ಯತೆ ನೀಡಿರಿ. ತಲೆನೋವು ಅಥವಾ ಒತ್ತಡದ ತೀವ್ರತೆ ಕಡಿಮೆ ಮಾಡಲು ಧ್ಯಾನ ಪ್ರಯೋಜನಕಾರಿ ಆಗಬಹುದು. ಈ 7 ದಿನಗಳಲ್ಲಿ ನೀವು ಭಾನುವಾರದಂದು ಹನುಮಾನ್ ಚಾಲಿಸ್ ಪಠನೆಯನ್ನು ಮಾಡಿ ಒಳ್ಳೆಯದಾಗುತ್ತದೆ. ಇನ್ನು ಕೊನೆಯ ರಾಶಿ ಧನಸ್ಸು ರಾಶಿ. ಈ ವಾರ ನಿಮ್ಮ ಜೀವನದಲ್ಲಿ ಹೊಸ ಚಿಂತನೆಗಳು ಮತ್ತು ಪ್ರವೃತ್ತಿಗಳು ಮೂಡುವ ಸಮಯವಾಗಿದೆ. ಸ್ವಾಭಿಮಾನ ಹಾಗೂ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಪ್ರಯಾಣ ಅಥವಾ ಹೊಸ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಸಮಯ ಇದಾಗಿದೆ. ಉದ್ಯೋಗ ಮತ್ತು ವ್ಯಾಪಾರ. ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಸಿಗಬಹುದು. ನೀವು ಮಾಡುತ್ತಿರುವ ಕೆಲಸದಲ್ಲಿ ಉತ್ತಮ ಫಲಿತಾಂಶ ಕಾಣಬಹುದು. ವ್ಯಾಪಾರದಲ್ಲಿ ವಿಸ್ತೀರ್ಣ ಅಥವಾ ಹೊಸ ಗ್ರಾಹಕರು ಸೇರುವ ಸಾಧ್ಯತೆ ಇದೆ. ಹಣಕಾಸು. ಹಣಕಾಸಿನ ಸ್ಥಿತಿ ಉತ್ತಮ, ಹಾಗೆಯೇ ಖರ್ಚುಗಳ ಮೇಲೆ ನಿಯಂತ್ರಣ ಇರಿಸಿಕೊಳ್ಳಿ. ಹೂಡಿಕೆಗಳಲ್ಲಿ ಲಾಭವಾಗುವ ಸೂಚನೆಯು ಕಂಡುಬರುತ್ತಿದೆ. ಪ್ರೇಮ ಮತ್ತು ವೈವಾಹಿಕ ಜೀವನ. ಸಂಬಂಧಗಳಲ್ಲಿ ಪರಸ್ಪರ ಬಲವನ್ನು ಕಂಡುಹಿಡಿಯಿರಿ. ಆರೋಗ್ಯ ಸರಾಸರಿಯಾಗಿ ಗಮನಿಸಿ. ವಿಶೇಷವಾಗಿ ಶ್ವಾಸಕೋಶದ ಸಂಬಂಧಿಸಿದ ಸಮಸ್ಯೆಗಳಿದೆ. ಎಚ್ಚರಿಕೆಯಿಂದ ಇರಿ. ನಿಯಮಿತ ವ್ಯಾಯಾಮ ಮತ್ತು ಆರೋಗ್ಯಕರ ಆಹಾರವನ್ನು ಪಾಲಿಸಿ. ಈ 7 ದಿನಗಳಲ್ಲಿ ನೀವು ಗುರುವಾರದಂದು ಸೂರ್ಯ ಅಥವಾ ವೃಷಭ ದೇವರ ಪೂಜೆಯನ್ನು ಮಾಡಿ ಶುಭವಾಗುತ್ತದೆ. ಜೂನ್ ತಿಂಗಳ ಮೊದಲ ವಾರದ 12 ರಾಶಿಗಳ ಭವಿಷ್ಯವನ್ನು ಈಗಾಗಲೇ ನಾವು ತಿಳಿದಾಯಿತು. ಮುಂದಿನ ವಾರ ನಿಮ್ಮ 12 ರಾಶಿಗಳ ಭವಿಷ್ಯ ಹೇಗಿದೆ ಎಂದು ತಿಳಿಯಲು ಈಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ಏನಾದರೂ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ವಾರದಂದು ಮತ್ತೊಮ್ಮೆ 12 ರಾಶಿಗಳ ವಿಡಿಯೋವೊಂದಿಗೆ ನಿಮ್ಮೊಂದಿಗೆ ಸಿಗುತ್ತೇನೆ. ಧನ್ಯವಾದಗಳು.